ಈ ಅಧಿವೇಶನದಲ್ಲಿ ಹುಯಿಲುಗೊಳ್ ನಾರಾಯಣರಾವರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ಹಾಡನ್ನು ಮೊದಲ ಬಾರಿಗೆ ಹಾಡ್ತಾರೆ. ಹಲವಾರು ಸಂಗೀತ ಕಾರ್ಯಕ್ರಮಗಳಿದ್ವು. ವೀಣೆ ಶೇಷಮ್ಮ, ತಿರುಮಲೆ ರಾಜಮ್ಮನವರು ಸಂಗೀತ ಕಾರ್ಯಕ್ರಮಗಳನ್ನು ನೀಡ್ತಾರೆ. ಆಗಿನ್ನೂ ಚಿಕ್ಕ ಬಾಲಕಿ ಗಂಗೂಬಾಯಿ ಹಾನಗಲ್ ಅವರು ಸ್ವಾಗತ ಗೀತೆಯನ್ನು ಹಾಡಿ ತಮ್ಮ ಗಾನ ಪ್ರತಿಭೆಯನ್ನು ಎಲ್ರಿಗೂ ಕೂಡ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಒಂದು ಸಮಾವೇಶ ಯಶಸ್ವಿ ಆಗಲಿಕ್ಕೆ ಕಾರಣ ಹಿಂದೂಸ್ತಾನಿ ಸೇವಾದಳದ ಸ್ವಯಂ ಸೇವಕರು. ಯಾರು? ಹಿಂದೂಸ್ತಾನಿ ಸೇವಾದಳದ ಸ್ವಯಂ ಸೇವಕರು. ಅದರಲ್ಲೂ ವಿಶೇಷವಾಗಿ NS ಹರ್ಡಿಕರು, ಉಮಾಬಾಯಿ ಕುಂದಾಪುರು ಇವರ ನೇತೃತ್ವದಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡ್ತಾರೆ. ಈ ಸಮಾವೇಶವನ್ನು ಯಶಸ್ವಿ ಮಾಡಲಿಕ್ಕೆ ಅತಿ ಹೆಚ್ಚು ಪ್ರಯತ್ನವನ್ನು ಪಟ್ಟಿದ್ದು ಅಂತಂದರೆ ಹಿಂದೂಸ್ತಾನಿ ಸೇವಾದಳ. ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದವರು NS ಹರ್ಡಿಕರ್ ಮತ್ತು ಉಮಾಬಾಯಿ ಕುಂದಾಪುರು. ಆಮೇಲೆ ಮೈಸೂರು ಸಂಸ್ಥಾನದಿಂದನೂ ಹಲವಾರು ನಾಯಕರು ಭಾಗವಹಿಸಿದ್ರು. S ನಿಜಲಿಂಗಪ್ಪನವರು, SK ವೀರಣ್ಣಗೌಡರು, V ವೆಂಕಟಪ್ಪ, ಈ ರೀತಿ ಹಲವಾರು ಜನ ಇದರಲ್ಲಿ ಭಾಗವಹಿಸಿದ್ರು. ಕೊಡಗಿನಿಂದ ಕೂಡ ಹಲವಾರು ಜನ ಭಾಗವಹಿಸಿದ್ರು. ಬಾಂಬೆ ಕರ್ನಾಟಕದಿಂದ ಹಲವಾರು ಜನ ಭಾಗವಹಿಸಿದ್ರು. ಐ ಥಿಂಕ್ ಕಾಂಗ್ರೆಸ್ಸಿನ ಇತಿಹಾಸದಲ್ಲೇ ನಡೆದಂಥ ಅತ್ಯಂತ ಭವ್ಯವಾದಂಥ ಅಧಿವೇಶನ ಬೆಳಗಾವಿ ಅಧಿವೇಶನ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆಮೇಲೆ ಬೆಳಗಾವಿ ಅಧಿವೇಶನ ಈ ಬಾಂಬೆ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಸ್ವತಂತ್ರದ ಕಿಚ್ಚನ್ನು ಹತ್ತಿಸುವಲ್ಲಿ ಅತ್ಯಂತ ಯಶಸ್ವಿ ಕಾಂಟ್ರಿಬ್ಯೂಷನನ್ನು ನೀಡಿತು, ಕೊಡುಗೆಯನ್ನು ನೀಡಿತು. ಅದರಲ್ಲೂ ಅಧ್ಯಕ್ಷರು ಯಾರು? ಬೇರೆ ಯಾರು ಅಲ್ಲ, ಮಹಾತ್ಮ ಗಾಂಧೀಜಿ.